ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನೀವೀಗ ನೋಡುವಂಥದ್ದು 4 ಎಕರೆ ಜಮೀನು ಸ್ನೇಹಿತರೆ. ಇದು ಟೋಟಲ್ಲು 6 ಎಕರೆ ಇದೆ. ಅಂದರೆ 6 ಎಕರೆಲಿ ಇವರು 2 ಎಕರೆ ಕೊಡ್ತಾರೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು. ಜಾಗ ತುಂಬ ಚೆನ್ನಾಗಿದೆ. 25 ಅಡಿ ರಸ್ತೆ ಇದೆ ಸ್ನೇಹಿತರೆ. ಗೌರ್ಮೆಂಟ್ ಮ್ಯಾಪ್ ರೋಡ್. ನೀವು ಬಂದರೆ ಮ್ಯಾಪ್ ನೋಡ್ಕೋಬೋದು. ಅಲ್ಲೂ ಕೂಡ ನಿಮಗೆ ದಾರಿ ಕಲ್ಲು ಕೂಡ ಹಾಕಿದ್ದಾರೆ. ನಾವಿಲ್ಲಿ ಯಾರ ಜಮೀನು ಮೇಲೂ ಹೋಗಂಗಿಲ್ಲ, ಯಾರ ಜಮೀನು ಮೇಲೂ ಬರುವ ಹಾಗೂ ಇಲ್ಲ. ಆರಾಮಾಗಿ ಇಬ್ಬರು ಇದನ್ನು ಡಿವೈಡ್ ಮಾಡ್ಕೋಬೋದು. ಅಂದರೆ ರೋಡ್ ಬಿಡ್ತು ನಮಗೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ರೋಡ್ಗೆ ಲ್ಯಾಂಡು ಉದ್ದ ಇದೆ. ಆರಾಮಾಗಿ ಮಾಡ್ಕೋಬೋದು. ಒಂದು 3-4-5 ಟೀಕ್ ಮರಗಳಿದ್ದಾವೆ. ತುಂಬ ಚೆನ್ನಾಗಿದ್ದಾವೆ ಸ್ನೇಹಿತರೆ. ಮಣ್ಣು ಮಾತ್ರ ಚಿನ್ನನೇ, ಅಷ್ಟು ಚೆನ್ನಾಗಿದೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ. ವಿಲೇಜಿಂದ ನಿಮಗೆ ಬರೀ ಅರ್ಧ ಕಿಲೋಮೀಟ್ರ್ ಕೂಡ ಆಗಲ್ಲ ಲ್ಯಾಂಡ್ಗೆ, ಅಷ್ಟು ನಿಯರ್ ಇದೆ. ಇವರು ಪರ್ ಎಕರ್ ಬಂದು 30 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ. 30 ಲಕ್ಷ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ಕೊಳ್ಳಿ, ಪರವಾಗಿಲ್ಲ. ನಾವು ನೇರ ರೈತರ ಹತ್ರ ನಾವು ಮಾತಾಡೋಣ ಸ್ನೇಹಿತರೆ. ಯಾಕೆಂದರೆ ನಾವು ಇನ್ನೊಬ್ಬರು ಇದು ಮಾಡ್ಕೊಳ್ಳೋದು ಬೇಡ. ನಾವು ನೇರ ರೈತರ ಹತ್ರ ಮಾತಾಡಿದಾಗ ಮಾತ್ರ ನಮಗಿದು ಕ್ಲಿಯರ್ ಆಗುತ್ತೆ. ಇನ್ನೊಂದು, ನಮಗೆ ಜಾಗ ಸೂಪರಾಗಿದೆ, ಎಲ್ಲ ಅನುಕೂಲವಾಗಿದೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ಗಳಾಗುತ್ತೆ. ಲೇಬರ್ಗಳಿಗೆ ತೊಂದರೆ ಇಲ್ಲ. ವಿಲೇಜ್ ನಿಯರ್ ಇದೆ. ಸರೌಂಡಿಂಗ್ ಎಲ್ಲ ವ್ಯವಸಾಯ ಮಾಡ್ತಾಯಿದ್ದಾರೆ. ನೋಡಿ, ಹೆಚ್ಚು ಕಡಿಮೆ 4-5 ವರ್ಷಗಳಾಗಿದೆ ಒಳ್ಳೆ ಮಳೆ ಬಿದ್ದು. ಒಟ್ಟು ನಮ್ಮ ಕರ್ನಾಟಕ ಡಿಸ್ಟಿಕ್ಲಿ 23, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 23 ಡಿಸ್ಟಿಕ್ಗಳಿಗೆ ಸರಿಯಾಗಿ ಮಳೆ ಆಗಿಲ್ಲ. ಈ ವರ್ಷ ಕೂಡ ನಮಗೆ ಇಲ್ಲಿ ಮಳೆ ಕಡಿಮೆ ಸ್ನೇಹಿತರೆ. ಈ ವರ್ಷ ಕೂಡ ನಮಗಿಲ್ಲಿ ಮಳೆ ಕಡಿಮೆ ಅಂತ ಇದ್ದಾರೆ. ನಮಗೆ ಮಳೆ ಆಗಬೇಕು ಅಂತಂದರೆ ನಾವು ಒಳ್ಳೆ ತೋಟಗಳು ಮಾಡ್ಕೊಂಡು, ಒಳ್ಳೆ ಗಿಡಗಳು ಹಾಕ್ಕೊಂಡು, ನೋಡಿ, ಜಮೀನುಗಳನ್ನ ಖಾಲಿ ಬಿಡೋದಕ್ಕಿಂತ ನಾವು ಆದಷ್ಟು ನಾವು ಜಮೀನುಗಳಲ್ಲಿ ಒಳ್ಳೊಳ್ಳೆ ನಮ್ಗನ್ಸಿದ್ದು, ಯಾಕೆಂದರೆ ಇನ್ನೊಬ್ಬರ ಆಸೆ ತಗೊಂತ ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸಿಗೆ ಅನಿಸಿದ್ದು ಏನು ಮಾಡಬೇಕು, ಮಾಡಬೇಕು ಅಂತ, ಅದರಂತೆ ನಾವು ಒಳ್ಳೆ ತೋಟ ಮಾಡಿಕೊಂಡು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಯಾಕೆ ಪ್ರತಿಯೊಂದು ಅನುಕೂಲವಾಗಿದೆ. ಅಕ್ಕಪಕ್ಕ ತೋಟಗಳೆಲ್ಲ ಮನೆ ಕಟ್ಕೊಂಡು ವಾಸ ಇದ್ದಾರೆ. ವಿಲೇಜು ನಿಯರ್ ಇದೆ. ತಾವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣುತ್ತೆ ಆರಾಮಾಗಿ. ಎಲ್ಲ ಅಚ್ಚುಕಟ್ಟಾಗಿದೆ ಸ್ನೇಹಿತರೆ. ನೋಡಿ, ಸರಿನಾ? ವಿಲೇಜ್ ನಿಯರ್ ಇದೆ. ಆಮೇಲೆ ತೋಟಗಳು, ಮನೆಗಳು ಕಟ್ಕೊಂಡಿದ್ದಾರೆ. ನಾವು ಕೂಡ ಇಲ್ಲ ಆರಾಮಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡು ಇರ್ಬೋದು. ನಾವು ಯಾರ ಜಮೀನಿಗೆ ಹೋಗೋವಂಥದ್ದಾಗಲಿ, ಯಾರಿಲ್ವಲ್ಲ ಏನು ಮಾಡುವಂಥದ್ದು ಆಗಲಿ ಅಲ್ಲ, ನಮ್ಮ ಮನಸ್ಸಿಗೆ ಬೇಕಾಗಿರುವ ರೀತಿಯಲ್ಲಿ ನಾವು ಇಲ್ಲಿ ತೋಟ ಮಾಡ್ಕೊಂಡು ಅಡಿಕೆ, ತೆಂಗು, ಮಾವು, ಬಾಳೆ, ನೇರಳೆ, ಸಪೋಟ, ಆ್ಯಪಲ್, ಮೂಸಂಬಿ, ಈ ಥರ ಅನೇಕ ಮಿಶ್ರ ಬೆಳೆಗಳನ್ನ ಹಾಕಿ ನಾವು ಬೆಳಿಬೇಕು ಸ್ನೇಹಿತರೆ. ಆ ಮಿಶ್ರ ಬೆಳೆಗಳನ್ನ ಹಾಕಿ ಬೆಳೆದಾಗ ಮಾತ್ರ ನಮಗೆ ಭೂಮಿ ತುಂಬ ಹಸ್ನಾಗಿರುತ್ತೆ, ಒಳ್ಳೆ ಫಲನೂ ಸಿಗುತ್ತೆ. ನಾವು ತಿನ್ನುವಂತಹ ಕೆಮಿಕಲ್ಸ್ ಹಾಕಿ ಹಣ್ಣು ಮಾಡುವಂಥದ್ದಾಗಲಿ, ಇಲ್ಲ ಸೊಪ್ಪೊಳಗೆ ಔಷಧಿ ಹಾಕಿರೋಂಥದ್ದಾಗಲಿ, ಇವುಗಳಿಂದ ಹೊರಬರಬೇಕು ಅಂದರೆ ನಾವು ಇದರಲ್ಲಿ ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವ ಕೃಷಿಯನ್ನು ಮಾಡಿಕೊಂಡು, ಅದೇ ಒಂದು ಪಕ್ಕದಲ್ಲಿ ಹಸು ಏನು ಸಾಕೊಂಡಿದ್ದಾರೆ, ನಾವು ಕೂಡ ಆ ಥರ ಹಸು ಸಾಕೊಂಡು, ಇಲ್ಲ ಕುರಿ, ಹಸು, ಕೋಳಿ, ಮೀನುಗಾರಿಕೆ ಮಾಡ್ಕೊಂಡು ಇಲ್ಲಿ ಆರಾಮಾಗಿ ನಾವಿಲ್ಲಿ ಒಳ್ಳೆ ಸಾವಯವ ಕೃಷಿ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ನಾವು ಎಷ್ಟು ಸಾವಯವ ಕೃಷಿ ಮಾಡ್ತೀವೋ
ಅಷ್ಟು ಆರೋಗ್ಯವಂತರಾಗಿರ್ತೀವಿ. ಮತ್ತು ಜಮೀನಿನಲ್ಲಿ ಓಡಾಡ್ಕೊಂಡಿದ್ರೆ ಮನುಷ್ಯನ ಆರೋಗ್ಯ ಕೂಡ ಒಳ್ಳೆ ರೀತಿಯಲ್ಲಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಇಲ್ಲ. ಇವತ್ತು ಎಲ್ಲ ಕಡೆ ಹೋದರೂ ಪೊಲ್ಯೂಷನ್ ಆ ಮಟ್ಟಿಗೂ ಇದ್ದಾವೆ. ನಾವು ಎಲ್ಲೇ ಕಡೆ ನೋಡ್ತೀವಿ ಹೆವಿ ವೆಹಿಕಲ್ಗಳು. ಇವತ್ತು ಏನೂ ಮಾಡೋಕ್ಕಲ್ಲ, ಪ್ರತಿಯೊಂದು ಮನೆಗಳಲ್ಲೂ ವೆಹಿಕಲ್ಗಳಿದ್ದಾವೆ ಸ್ನೇಹಿತರೆ. ಇಲ್ಲ ಅನ್ನುವ ಹಾಗೇ ಇಲ್ಲ. ಆ ವೆಹಿಕಲ್ಗಳ ಗಾಳಿ ವಾಯುಗೆ ಸೇರಿ ವಾಯು ಮಾಲಿನ್ಯ ಆಯ್ತಾಯಿದ್ದಾವೆ. ಅದನ್ನು ತಡೆಗಟ್ಟಬೇಕು. ಇಲ್ಲ ನಾವು ಸ್ವಲ್ಪ ಆರೋಗ್ಯವಂತರಾಗಿರಬೇಕು ಅಂತಂದರೆ ನಾವು ಆಲ್ಮೋಸ್ಟ್ ನಾವಿಲ್ಲಿ ಇದಕ್ಕೆ ಬರಲೇಬೇಕು. ಈ ಜಾಗಗಳಿಗೆ ಬಂದು ನಾವು ಒಳ್ಳೆ ರೀತಿಲಿ ವ್ಯವಸಾಯ ಮಾಡಬೇಕು. ಆಗ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲಂತಾರೆ ಸದ್ಯಕ್ಕೆ ನಾವು ಮುಂದಕ್ಕೆ ಸ್ವಲ್ಪ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ಯಾಕಂದರೆ ಈಗಲೇ ಆಲ್ಮೋಸ್ಟ್ ಎಲ್ಲರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಜನಗಳು. ನಾವು ಒಳ್ಳೆಯ ಆರೋಗ್ಯ ಪಡ್ಕೋಬೇಕು ಅಂತಂದರೆ ಈಗಿಂದ ನಾವು ಎಫೆಕ್ಟ್ ಆಗಲೇಬೇಕು. ಯಾಕಂದರೆ ಎಫೆಕ್ಟ್ ಆಗ್ತಾ ಹೋದ್ರೆ ಮಾತ್ರ ಏನು ಮಾಡೋಕ್ಕಾಗಲ್ಲ. ಹೇಳಿದಷ್ಟು ಸುಲಭ ಅಂತೂ ಅಲ್ಲ. ಹೇಳ್ತಾ ಇದ್ದೀನಲ್ಲ, ಆರೋಗ್ಯ ದೃಷ್ಟಿಯಿಂದ ನೋಡಿ. ಹಣ ಪ್ರತಿಯೊಬ್ಬರು ಸಂಪಾದನೆ ಮಾಡ್ತಾರೆ. ಒಳ್ಳೆಯ ಆರೋಗ್ಯ ಬೇಕು ಅಂತಂದರೆ ನಾವು ನಮ್ಮ ಸಾಧ್ಯ ಆದಷ್ಟು ನೋಡಿ ಇಬ್ಬರು ಆರಾಮಾಗಿ ಡಿವೈಡ್ ಮಾಡ್ಕೋಬೋದು. ಒಳ್ಳೆ ಜಾಗ, ಊರು ನಿಯರಾಗಿದೆ. ನಾವು ಬಂದಾಗ ನಿಮಗೆ ಗೊತ್ತಾಗುತ್ತೆ ಅದು ಭೂಮಿ ಹೆಂಗಿದೆ ಏನು ಅಂತ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಎಷ್ಟೋ ಜನಗಳು ಒಳ್ಳೊಳ್ಳೆ ಲ್ಯಾಂಡ್ ಬೇಕು ನನಗೆ, ವಿಲೇಜ್ ನಿಯರ್ ಇರೋಂಥದ್ದು ಅಂತ ಕೇಳ್ಕೊತಾರೆ. ಅಂಥವ್ರಿಗೆ ನಿಮ್ಮಿಂದ ತುಂಬ ಸಹಾಯ ಆಗುತ್ತೆ. ಇದರಲ್ಲಿ ಡಿವೈಡ್ ಮಾಡ್ಕೋಬೋದು. ಪಕ್ಕದಲ್ಲಿ ವ್ಯವಸಾಯ ಮಾಡ್ತಾಯಿದ್ದಾರೆ. ನಾವು ಯಾರ ಜಾಗದ ಮೇಲೂ ಹೋಗೋಂಗಿಲ್ಲ, ಬರೋಂಗಿಲ್ಲ. ತುಂಬ ಸಾಲಿಡಾಗಿದೆ. ಈ ಥರ ವಾತಾವರಣ ಸಿಗೋದು ನಮಗೆ ತುಂಬ ಕಷ್ಟ ಇದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.